ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಪೂರ್ತಿ ಕಥೆಯನ್ನು ನಾವು ತಿಳಿದುಕೊಳ್ಳೋಣ. ಈ ಕಥೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಬಂಡಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ಸಾಧ್ಯವಾಗದೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಕಲ ದೇವಾನುದೇವತೆಗಳೊಂದಿಗೆ ಸೇರಿ ಒಂದು ಮಹಾಯಜ್ಞ ಶುರು ಮಾಡಿದರು. ಅದರ ಫಲವೇ ಶ್ರೀ ಲಲಿತಾ ತ್ರಿಪುರ ಸುಂದರಿ. ಎಷ್ಟೋ ಶಕ್ತಿಯುತವಾದ ವಾರಾಹಿ ದೇವಿ, ಶ್ಯಾಮಲಾದೇವಿ, ನಕುಲೇಶ್ವರಿ ಇಂಥ ಎಷ್ಟೋ ಜನ ದೇವತೆಗಳು ಲಲಿತಾದೇವಿಯ ಸೈನ್ಯದಲ್ಲಿ ಒಂದು ಭಾಗವಾಗಿ ಒಂದು ಮಹಾಯುದ್ಧವನ್ನೇ ಮಾಡಿದ್ದರು. ಆದರೆ ಲಲಿತಾದೇವಿಯ ಪೂರ್ತಿ ಕಥೆಯನ್ನು ತಿಳಿದುಕೊಳ್ಳಲು ನಾವು ದಕ್ಷ ಯಜ್ಞಕ್ಕೆ ಹೋಗಬೇಕಾಗುತ್ತೆ. ಶಿವನ ಹೆಂಡತಿ ಸತೀದೇವಿ. ಸತೀದೇವಿಯ ತಂದೆ ದಕ್ಷ ಪ್ರಜಾಪತಿ. ಆ ದಕ್ಷ ಒಂದು ದೊಡ್ಡ ಯಜ್ಞ ಶುರು ಮಾಡಿ ಸತೀದೇವಿಯನ್ನು ಮಾತ್ರ ಕರೆಯಲಿಲ್ಲ. ಆದರೆ ಯಜ್ಞ ಮಾಡುತ್ತಿರುವುದು ತಂದೆ ತಾನೆ, ಕರೆಯುವ ಅಗತ್ಯ ಏನಿದೆ ಅಂದುಕೊಂಡು ಪರಮೇಶ್ವರ ಬೇಡ ಅಂದರೂ ಸತೀದೇವಿ ಆ ಯಜ್ಞಕ್ಕೆ ಹೋದಳು. ಆದರೆ ಅಲ್ಲಿ ದಕ್ಷ ಎಲ್ಲರ ಮುಂದೆ ಪರಮೇಶ್ವರನನ್ನು ಅವಮಾನಿಸುತ್ತಿದ್ದರೆ ಅದು ಸಹಿಸಿಕೊಳ್ಳಲು ಆಗದೆ ಸತೀದೇವಿ ಅಲ್ಲೇ ಬೆಂಕಿಗೆ ಹಾರಿ ಪ್ರಾಣ ಬಿಟ್ಟಳು. ಅದರಿಂದ ಪರಮೇಶ್ವರ ಕೋಪ, ವೈರಾಗ್ಯ, ದುಃಖ, ನೋವಿನಿಂದ ಎಲ್ಲವನ್ನೂ ತೊರೆದು ಧ್ಯಾನದಲ್ಲಿ ಲೀನವಾದರು. ಆ ರೀತಿ ಕೆಲ ಸಾವಿರಾರು ವರ್ಷಗಳೇ ಕಳೆದು ಹೋಯಿತು. ಮತ್ತೆ ಶಿವನನ್ನು ಪೂರ್ಣ ಸ್ಥಿತಿಗೆ ಕರೆತರಬೇಕು ಎಂಬ ಉದ್ದೇಶದಿಂದ ದೇವತೆಗಳೆಲ್ಲರೂ ಮನ್ಮಥನನ್ನು ಶಿವನ ಧ್ಯಾನ ಹಾಳು ಮಾಡಲು ಕಳಿಸಿದರು. ಆ ರೀತಿ ಮನ್ಮಥನ ಬಾಣ ತಗುಲಿ ಶಿವನ ಧ್ಯಾನ ಮಧ್ಯದಲ್ಲೇ ನಿಂತು ಹೋಯಿತು. ಅದರಿಂದ ಪರಮೇಶ್ವರ ತುಂಬಾನೇ ಕೋಪಗೊಂಡು ಅವರ ಮೂರನೇ ಕಣ್ಣು ತೆರೆದು ಮನ್ಮಥನನ್ನು ಭಸ್ಮವಾಗಿಸಿದರು. ಕೆಲ ವರ್ಷಗಳು ಕಳೆಯಿತು. ಶಿವನ ಹತ್ತಿರವಿದ್ದ ರುದ್ರ ಗಣಗಳಲ್ಲಿ ಒಬ್ಬನಾದ ಚಿತ್ರಕರ್ಮ ಮನ್ಮಥನ ಭಸ್ಮದಿಂದ ಒಂದು ಬೊಂಬೆಯನ್ನು ತಯಾರಿಸಿ ಶಿವನ ಹತ್ತಿರ ಕರೆದೋದ. ಯಾವಾಗ ಆ ಬೊಂಬೆ ಶಿವನಿಗೆ ಹತ್ತಿರ ಬಂತೋ ಆ ಬೊಂಬೆಗೆ ಪ್ರಾಣ ಬಂದು ಒಂದು ಭಯಾನಕ ರಾಕ್ಷಸನ ರೂಪ ಪಡೆದುಕೊಂಡಿತು. ಆ ರಾಕ್ಷಸನನ್ನು ನೋಡಿದ ಬ್ರಹ್ಮದೇವರು ಬಂಡ ಬಂಡ ಎಂದು ಕರೆದರು. ಇನ್ನು ಅಂದಿನಿಂದ ಆ ರಾಕ್ಷಸನ ಹೆಸರು ಬಂಡಾಸುರ ಆಯಿತು. ತನ್ನಿಂದಲೇ ಪ್ರಾಣ ಬಂತು ಎಂಬ ಉದ್ದೇಶದಿಂದ ಚಿತ್ರಕರ್ಮ ಶತರುದ್ರ ಎಂಬ ಮಂತ್ರವನ್ನು ಬಂಡಾಸುರನಿಗೆ ಉಪದೇಶಿಸಿದ. ಅದರಿಂದ ಬಂಡಾಸುರ ಈ ಶತರುದ್ರ ಮಂತ್ರವನ್ನು ಉಪಯೋಗಿಸಿ ಶಿವನಿಗಾಗಿ ಕಠೋರವಾದ ತಪಸ್ಸು ಮಾಡಿದ. ಆ ರೀತಿ ಬಂಡಾಸುರ ಶಿವನಿಂದ ಒಂದು ವರ ಕೂಡ ಪಡೆದುಕೊಂಡ. ಯಾರ ಜೊತೆಯಾದರೂ ಬಂಡಾಸುರ ಯುದ್ಧ ಮಾಡುತ್ತಿದ್ದರೆ ಅವರ ಶಕ್ತಿಯಲ್ಲಿ ಅರ್ಧ ಭಾಗದಷ್ಟು ಬಂಡಾಸುರನಿಗೆ ಬರುತ್ತದೆ. ಈ ವರದಿಂದ ಬಂಡಾಸುರ ಅತಿ ಶಕ್ತಿಯುತವಾಗಿ ಬದಲಾದ. ಆದರೆ ಮನ್ಮಥನ ಭಸ್ಮದಿಂದ ಕೇವಲ ಬಂಡಾಸುರ ಒಬ್ಬನೇ ಜನಿಸಲಿಲ್ಲ. ವಿಶುಕ್ರ ಹಾಗೂ ವಿಶಂಗ ಎಂಬ ಇಬ್ಬರು ರಾಕ್ಷಸರು ಕೂಡ ಜನಿಸಿದರು. ಇವರಿಬ್ಬರು ಮಾತ್ರವಲ್ಲದೆ 300 ಅಕ್ಷೌಹಿಣಿಯ ರಾಕ್ಷಸ ಸೈನ್ಯ ಕೂಡ ಜನಿಸಿತು. ಒಂದು ಅಕ್ಷೌಹಿಣಿ ಅಂದರೆ 21,870 ಗಜಬಲ ಅಂದ್ರೆ ಆನೆಗಳ ಸೈನ್ಯ, 65,610 ಅಶ್ವಬಲ ಅಂದರೆ ಕುದುರೆಗಳ ಸೈನ್ಯ, 1,09,350 ಸೈನ್ಯ ಬಲ. ಇವೆಲ್ಲ ಸೇರಿದರೆ ಒಂದು ಅಕ್ಷೌಹಿಣಿ ಆಗುತ್ತೆ. ಅಂತ 300 ಅಕ್ಷೌಹಿಣಿ ರಾಕ್ಷಸ ಸೈನ್ಯ ಮನ್ಮಥನ ಭಸ್ಮದಿಂದ ಜನಿಸಿದರು. ಅವರೆಲ್ಲರೂ ಸೇರಿಕೊಂಡು ಶೂನ್ಯಕ ಪಟ್ಟಣ ಎಂಬ ಒಂದು ದೊಡ್ಡ ನಗರವನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ವಾಸವಿದ್ದರು. ಒಂದು ಸಲ ಬಂಡಾಸುರನಿಗೆ ಒಂದು ವಿಚಿತ್ರವಾದ ಕೋರಿಕೆ ಹುಟ್ಟಿತು. ಕೂಡಲೇ ಅವನು ವಿಶುಕ್ರ ಹಾಗೂ ವಿಶಂಗನನ್ನು ಕರೆದು ಅಣುವಷ್ಟು ಚಿಕ್ಕದಾಗಿ ಬದಲಾಗಿ ಈ ವಿಶ್ವದಲ್ಲಿರುವ ಎಲ್ಲಾ ಜೀವಿಗಳ ದೇಹದೊಳಗೂ ಪ್ರವೇಶಿಸಿ ಅವರ ಗರ್ಭಕೋಶಗಳನ್ನು ಕಿತ್ತು ಹಾಕಿ ಎಂದು ಹೇಳಿದ. ಇನ್ನು
ಅಂದಿನಿಂದ ವಿಶ್ವದಲ್ಲಿ ಸೃಷ್ಟಿ ಅಭಿವೃದ್ಧಿ ನಿಂತು ಹೋಯಿತು. ಅದುವರೆಗೂ ಇದ್ದಂತ ಜೀವಿಗಳು ಕೂಡ ಆಯಸ್ಸು ಮುಗಿದು ಸತ್ತು ಹೋಗುತ್ತಿದ್ದವು. ಈ ಕಾರಣದಿಂದ ದಿನೇ ದಿನೇ ರಾಕ್ಷಸರ ಸಂಖ್ಯೆ ಬೆಳೆಯುತ್ತಿತ್ತು. ಉಳಿದ ಎಲ್ಲಾ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತಿತ್ತು. ಇದನ್ನೆಲ್ಲ ಗಮನಿಸಿದ ಬ್ರಹ್ಮದೇವರು ಅವರ ಸೃಷ್ಟಿಗೆ ಅಡ್ಡಿಯಾಗುತ್ತಿದೆ ಎಂದು ಮಹಾವಿಷ್ಣುವಿನ ಹತ್ತಿರ ಹೋಗಿ ಪರಿಷ್ಕಾರ ಮಾರ್ಗ ಕೇಳಿದರು. ದಿವ್ಯ ದೃಷ್ಟಿಯಿಂದ ನೋಡಿದ ಮಹಾವಿಷ್ಣು, ಭಂಡಾಸುರನ ಸೈನ್ಯವನ್ನು ಕೊಲ್ಲಲು ನಮ್ಮಿಂದ ಆಗುವುದಿಲ್ಲ. ಆ ಕೆಲಸ ಕೇವಲ ಆದಿಪರಾಶಕ್ತಿ ಮಾತ್ರವೇ ಮಾಡಬಲ್ಲಳು. ಆದರೆ ಆದಿಪರಾಶಕ್ತಿ ರೂಪವಾದ ಸತೀದೇವಿ ಮೃತಪಟ್ಟ ಕಾರಣ ಆಕೆ ಈ ಅನಂತವಾದ ವಿಶ್ವದಲ್ಲಿ ಬೆರೆತು ಹೋಗಿ ಗಾಢ ನಿದ್ರೆಯಲ್ಲಿದ್ದಾರೆ. ಈಗ ಆಕೆಗೆ ಒಂದು ರೂಪ ಇಲ್ಲದಿದ್ದರೆ ಬಂಡಾಸುರನನ್ನು ಸಂಹರಿಸುವುದು ಹೇಗೆ? ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಪರಮೇಶ್ವರನ ಹತ್ತಿರ ಹೋಗೋಣ ಎಂದು ಶ್ರೀ ಮಹಾವಿಷ್ಣು ಎಲ್ಲ ದೇವಾನುದೇವತೆಗಳನ್ನು ಕರೆದುಕೊಂಡು ಪರಮೇಶ್ವರನ ಹತ್ತಿರ ಹೋದರು. ಸಮಸ್ಯೆಯ ತೀವ್ರತೆಯನ್ನು ಅರ್ಥ ಮಾಡಿಕೊಂಡ ಪರಮೇಶ್ವರ ಕೂಡಲೇ ವಾಯುದೇವರನ್ನು ಕರೆದು ಸಪ್ತ ಸಮುದ್ರಗಳಲ್ಲಿ ಒಂದು ಸಮುದ್ರದ ಮೇಲೆ ಬಲವಾಗಿ ಗಾಳಿ ಬೀಸುವಂತೆ ಹೇಳಿದರು. ಇನ್ನು ಆ ಸಮುದ್ರದಲ್ಲಿರುವ ನೀರೆಲ್ಲ ಪಕ್ಕಕ್ಕೆ ಹೋಗಿ ಆ ಜಾಗ ಒಂದು ದೊಡ್ಡ ಹಳ್ಳದಂತೆ ತಯಾರಾಯಿತು. ಆ ಹಳ್ಳದೊಳಗೆ ಕುಳಿತುಕೊಂಡು ಪರಮೇಶ್ವರ ಅವರ ದೇಹದೊಳಗಿರುವಂತ ಬೆಂಕಿಯಿಂದ ಒಂದು ಯಜ್ಞ ಜ್ವಾಲೆಯನ್ನು ಸೃಷ್ಟಿಸಿದರು. ಅದರ ನಂತರ ಎಲ್ಲಾ ದೇವತೆಗಳು 5 ರೀತಿಯಾದ ಶಕ್ತಿಗಳನ್ನು ಆ ಜ್ವಾಲೆಯೊಳಗೆ ಹಾಕಿದರು. ಆ ಶಕ್ತಿಗಳೇ ಮಾನಸ, ಜರಾಯವಿ, ಅಂಡ, ಶ್ವೇತಜ ಹಾಗೂ ಉದ್ಬಿಜ. ಇವುಗಳ ಜೊತೆ ಪಂಚಮಹಾಭೂತಗಳನ್ನು ಕೂಡ ಆ ಜ್ವಾಲೆಯೊಳಗೆ ಹಾಕುವಂತೆ ಹೇಳಿದರು. ಇವೆಲ್ಲವನ್ನು ಬೆರೆಸಿ ಮಹಾಯಜ್ಞವನ್ನು ದೇವತೆಗಳೆಲ್ಲರೂ ನಡೆಸಿದರು. ಈ ಯಜ್ಞದ ಕೊನೆ ಹಂತದಲ್ಲಿ ಎಲ್ಲಾ ದೇವತೆಗಳು ಆ ಯಜ್ಞಗುಂಡದೊಳಗೆ ಧುಮುಕಿದರು. ಇವರೆಲ್ಲರ ತ್ಯಾಗವನ್ನು ಗಮನಿಸಿದ ಆದಿಪರಾಶಕ್ತಿ ನಿದ್ದೆಯಿಂದ ಒಮ್ಮೆಲೆ ಎಚ್ಚರಗೊಂಡು ಒಂದು ದಿವ್ಯ ಸ್ವರೂಪದಂತೆ ಬದಲಾದರು. ಆ ಮಹಾಯಜ್ಞದಿಂದ ಹೊರಬಂದಂತ ರೂಪವೇ ಶ್ರೀ ಲಲಿತಾ ತ್ರಿಪುರ ಸುಂದರಿ. ಆ ಜ್ವಾಲೆಯಿಂದ ಉದ್ಭವಿಸಿ ಕೋಟಿ ಸೂರ್ಯ ಪ್ರಕಾಶದಿಂದ ಪ್ರಜ್ವಲಿಸುತ್ತಾ ನಡೆದು ಬರುತ್ತಿರುವಂತ ಆ ದೇವಿಯನ್ನು ನೋಡಲು ದೇವಾನುದೇವತೆಗಳಿಂದಲೂ ಸಾಧ್ಯವಾಗಲಿಲ್ಲ. ಕೂಡಲೇ ಬ್ರಹ್ಮದೇವರು ವಿಶ್ವಕರ್ಮನನ್ನು ಕರೆದು ಅಮರಾವತಿಗಿಂತಲೂ ಅದ್ಭುತವಾದ ನಗರವೊಂದನ್ನು ಸೃಷ್ಟಿಸುವಂತೆ ಹೇಳಿದರು. ಇನ್ನು ವಿಶ್ವಕರ್ಮ ಒಂದು ಮಹೋತ್ತರವಾದ ನಗರವೊಂದನ್ನು ಸೃಷ್ಟಿಸಿ ಚಿಂತಾಮಣಿಗಳಿಂದ ಒಂದು ಸಿಂಹಾಸನವನ್ನು ದೇವಿಗಾಗಿ ತಯಾರಿಸಿದರು. ಆ ಸಿಂಹಾಸನದ ಮೇಲೆ ಯಾರೇ ಕುಳಿತುಕೊಂಡರೂ ಅವರಿಗೆ 3 ಲೋಕಗಳನ್ನು ಪಾಲಿಸುವಂತ ಶಕ್ತಿ ಬರುತ್ತದೆ. ಆದರೆ ಅವಿವಾಹಿತರಿಗೆ, ಅಂದರೆ ಮದುವೆ ಆಗದವರಿಗೆ ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಅರ್ಹತೆ ಬರುವುದಿಲ್ಲ. ಆಗ ದೇವತೆಗಳೆಲ್ಲರೂ ಲಲಿತಾದೇವಿಗೆ ವಿವಾಹ ಮಾಡಬೇಕೆಂದು ತೀರ್ಮಾನಿಸಿದರು. ಆದರೆ ಆದಿಪರಾಶಕ್ತಿಯನ್ನು ಮದುವೆಯಾಗಲು ಕೇವಲ ಪರಮೇಶ್ವರನಿಗೆ ಮಾತ್ರವೇ ಸಾಧ್ಯವಾಗುತ್ತದೆ. ಇನ್ನು ಎಲ್ಲಾ ದೇವಾನುದೇವತೆಗಳು ವೈರಾಗ್ಯದಲ್ಲಿರುವಂತ ಶಿವನ ಹತ್ತಿರ ಹೋಗಿ ಬೇಲಾಡಿದಾಗ ಪರಮೇಶ್ವರ ಮದನ ಕಾಮೇಶ್ವರ ಎಂಬ ಒಂದು ರೂಪದಲ್ಲಿ ಅವತರಿಸಿದರು. ಆ ರೀತಿ ಮದನ ಕಾಮೇಶ್ವರ ಹಾಗೂ ಲಲಿತಾದೇವಿಗೆ ಮದುವೆಯಾಯಿತು. ಮದುವೆಯ ನಂತರ ಲಲಿತಾದೇವಿಗೆ ಕಾಮೇಶ್ವರಿ ಎಂಬ ಹೆಸರು ಕೂಡ ಬಂತು. ಮದುವೆಯ ನಂತರ ಲಲಿತಾದೇವಿ ಆ ಸಿಂಹಾಸನದ ಮೇಲೆ ಕುಳಿತುಕೊಂಡು ಪಳಪಳನೆ ಹೊಳೆಯುತ್ತಿದ್ದಳು. ದೇವತೆಗಳೆಲ್ಲರೂ ಬಂಡಾಸುರನ ಬಗ್ಗೆ ಹೇಳಿ ತಮ್ಮನ್ನು ಕಾಪಾಡುವಂತೆ ಕೇಳಿಕೊಂಡರು. ಅದರಿಂದ ಲಲಿತಾದೇವಿ ಬಂಡಾಸುರನನ್ನು ಕೊಲ್ಲುವುದಾಗಿ ಮಾತುಕೊಟ್ಟು ಅವರ ಒಳಗಿನಿಂದ ಕೆಲವು ದೇವತೆಗಳನ್ನು ಸೃಷ್ಟಿಸಿದಳು. ಲಲಿತಾದೇವಿಯ ಅಂಕುಶದಿಂದ ಸಂಪತ್ಕರಿ ದೇವಿ ಉದ್ಭವಿಸಿದಳು. ಪಾಶದಿಂದ ಅಶ್ವರೂಢಾದೇವಿ, ಹೃದಯದಿಂದ ಬಾಲಾ ತ್ರಿಪುರ ಸುಂದರಿ, ಬುದ್ಧಿಯಿಂದ ಶ್ಯಾಮಲಾದೇವಿ ಹಾಗೂ ಪ್ರಜ್ಞೆಯಿಂದ ವಾರಾಹಿ ದೇವಿ ಉದ್ಭವಿಸಿದರು. ಇದರ ಜೊತೆ ಲಲಿತಾದೇವಿ ಕೋಪದಿಂದ ಜಪಿಸಿದಂತ ಓಂಕಾರದಿಂದ 6 ಕೋಟಿ ಯೋಗಿಣಿಯರು
ಹಾಗೂ 6 ಕೋಟಿ ಭೈರವಿಯರು ಉದ್ಭವಿಸಿದರು. ಸಂಪತ್ಕರಿ ದೇವಿ ರಣಕೋಲಾಹಲ ಎಂಬ ಒಂದು ಆನೆಯ ಮೇಲೆ ಕುಳಿತುಕೊಳ್ಳುತ್ತಾರೆ. ಅಶ್ವರೂಢ ದೇವಿ ಅಪರಾಜಿತ ಎಂಬ ಕುದುರೆಯ ಮೇಲೆ ಕುಳಿತಿರುತ್ತಾರೆ. ಶ್ಯಾಮಲಾ ದೇವಿ ಗೆಯಿಚಕ್ರ ರಥದ ಮೇಲೆ ಕುಳಿತಿರುತ್ತಾರೆ. ವಾರಾಹಿ ದೇವಿ ಗಿರಿಚಕ್ರ ರಥದ ಮೇಲೆ ಕುಳಿತಿರುತ್ತಾರೆ. ಲಲಿತಾದೇವಿಗೆ ಮಂತ್ರಿಯಾಗಿ ಶ್ಯಾಮಲಾದೇವಿ, ಸರ್ವ ಸೈನ್ಯಾಧ್ಯಕ್ಷರಾಗಿ ವಾರಾಹಿ ದೇವಿ ಇರುತ್ತಾರೆ. ಈ ಅನಂತವಾದ ಶಕ್ತಿ ಸೈನ್ಯದೊಂದಿಗೆ ಕೂಡಿ ಶ್ರೀ ಲಲಿತಾದೇವಿ ಶ್ರೀಚಕ್ರ ರಥದ ಮೇಲೆ ಕುಳಿತುಕೊಂಡು ಯುದ್ಧ ಭೂಮಿಗೆ ಹೋದರು. ಅಷ್ಟೊಂದು ಮಹೋತ್ತರವಾದ ಶಕ್ತಿ ಸೈನ್ಯವನ್ನು ನೋಡಿದ ಮೇಲೆಯೂ ಬಂಡಾಸುರ ಅವರನ್ನು ತುಂಬಾ ಕೀಳಾಗಿ ನೋಡಿದ. ಇಬ್ಬರ ಮಧ್ಯೆ ಯುದ್ಧ ಶುರುವಾಯಿತು. ಮೊದಲ ದಿನ ಭಂಡಾಸುರ ಧರ್ಮದ ಎಂಬ ರಾಕ್ಷಸನನ್ನು ಕರೆದು ಅವನಿಗೆ 10 ಅಕ್ಷೌಹಿಣಿಯ ಸೈನ್ಯ ಕೊಟ್ಟು ಯುದ್ಧಕ್ಕೆ ಕಳಿಸಿದ. ಮೊದಲ ದಿನ ಯುದ್ಧದಲ್ಲಿ ರಾಕ್ಷಸರು ಒಂಟೆಗಳ ಮೇಲೆ, ನಾಯಿಗಳ ಮೇಲೆ, ನರಿಗಳ ಮೇಲೆ, ಕತ್ತೆಗಳ ಮೇಲೆ, ಪ್ರೇತಗಳ ಮೇಲೆ ಕುಳಿತುಕೊಂಡು ಯುದ್ಧಕ್ಕೆ ಬಂದರು. ಆ ರೀತಿ ಶಕ್ತಿ ಸೈನ್ಯ ಹಾಗೂ ರಾಕ್ಷಸ ಸೈನ್ಯದ ನಡುವೆ ಯುದ್ಧ ಶುರುವಾಯಿತು. ಧರ್ಮದ ಲಲಿತಾದೇವಿಯ ಮೇಲೆ ಯುದ್ಧಕ್ಕೆ ಬರುವ ಹೊತ್ತಿಗೆ ಸಂಪತ್ಕರಿ ದೇವಿ ಆಕೆಯ ಗಜಬಲದಿಂದ ಅವನನ್ನು ಎದುರಿಸಿ ಯುದ್ಧ ಮಾಡಿ ಸಂಹರಿಸಿದಳು. ಇನ್ನು ಬಂಡಾಸುರ ಕುರುಂಡ ಎಂಬ ಒಬ್ಬ ರಾಕ್ಷಸನನ್ನು ಕರೆದು ಅವನಿಗೆ 20 ಅಕ್ಷೌಹಿಣಿಯ ಸೈನ್ಯ ಕೊಟ್ಟು ಕಳಿಸಿದ. ಆಗ ಅಶ್ವರೂಢ ದೇವಿ ಆಕೆಯ ಅಶ್ವಬಲದ ಜೊತೆ ಬಂದು ಕುರುಂಡ ಹಾಗೂ ಅವನ 20 ಅಕ್ಷೌಹಿಣಿಯ ಸೈನ್ಯವನ್ನು ಮುಗಿಸಿದಳು. ಅದರ ನಂತರ ಬಂಡಾಸುರ ಅವನ 5 ಜನ ಸೇನಾಧಿಪತಿಗಳನ್ನು ಕರೆದು ಮಾಯಾಶಕ್ತಿಯನ್ನು ಉಪಯೋಗಿಸಿ ಯುದ್ಧದಲ್ಲಿ ಗೆಲ್ಲುವಂತೆ ಹೇಳಿದ. ಅವರೆಲ್ಲರೂ ತಮಗೆ ಬೇಕಾದಷ್ಟು ಸೈನ್ಯವನ್ನು ಕರೆದುಕೊಂಡು ಯುದ್ಧರಂಗದೊಳಗೆ ಪ್ರವೇಶಿಸಿ ಸರ್ಪಿಣಿ ಎಂಬ ಒಂದು ಮಾಯಾಶಕ್ತಿಯನ್ನು ಸೃಷ್ಟಿಸಿದರು. ಅದರಿಂದ ಕೆಲವು ಲಕ್ಷಾಂತರ ಸರ್ಪಗಳು ಹುಟ್ಟಿ ಶಕ್ತಿ ಸೈನ್ಯದ ಮೇಲೆ ದಾಳಿ ಮಾಡಿದವು. ಆಗ ಲಲಿತಾದೇವಿಯ ದವಡೆಗಳಿಂದ ಹುಟ್ಟಿದಂತ ನಕುಲೇಶ್ವರಿ ದೇವಿ ಆ ಸರ್ಪಿಣಿ ಮಾಯೆಯನ್ನು ಎದುರಿಸಲು ಕೆಲವು ಲಕ್ಷಾಂತರ ಮುಂಗುಸಿಗಳನ್ನು ಸೃಷ್ಟಿಸಿದಳು. ಆ ಮುಂಗುಸಿಗಳು ಆ ಎಲ್ಲಾ ಹಾವುಗಳನ್ನು ಕೊಂದು ಹಾಕಿದವು. ಕೂಡಲೇ ನಕುಲೇಶ್ವರಿ ದೇವಿ ಗರುಡಾಸ್ತ್ರವನ್ನು ಪ್ರಯೋಗಿಸಿ ಆ ಮಾಯಾಶಕ್ತಿಯನ್ನು ನಾಶಪಡಿಸಿದಳು. ಬಳಿಕ ನಕುಲೇಶ್ವರಿ ದೇವಿ ಪಟ್ಟಿಸಂ ಎಂಬ ಒಂದು ಆಯುಧದಿಂದ ಆ ಎಲ್ಲಾ ಸೇನಾಧಿಪತಿಗಳನ್ನು ಕೊಂದಳು. ಆಗ ಬಂಡಾಸುರ ವರಾಹಕ ಎಂಬ ಒಬ್ಬ ದೊಡ್ಡ ರಾಕ್ಷಸನನ್ನು ಹಾಗೂ ಅವನ ಹತ್ತಿರವಿದ್ದಂತ 7 ಜನ ಸೇನಾಧಿಪತಿಗಳನ್ನು ಕಳಿಸಿದ. ಈ 7 ಜನ ಸೇನಾಧಿಪತಿಗಳಿಗೆ ಸೂರ್ಯದೇವರಿಂದ ಒಂದು ವರ ಇತ್ತು. ಇವರು ಯಾರನ್ನೇ ನೋಡಿದರೂ ಅವರು ಅಲುಗಾಡಲಾಗದೆ ಶಿಲೆಯಂತೆ ಹಾಗೆ ನಿಂತು ಬಿಡುತ್ತಾರೆ. ಈ ಶಕ್ತಿಯಿಂದ ಆ 7 ಜನ ಸೇನಾಧಿಪತಿಗಳು ಯುದ್ಧ ಭೂಮಿಗೆ ಬಂದು ಶಕ್ತಿ ಸೈನ್ಯವನ್ನು ನೋಡಿದ ಕೂಡಲೇ ಕೋಟ್ಯಾಂತರ ಯೋಗಿಣಿಯರು ಹಾಗೂ ಭೈರವಿಯರು ಶಿಲೆಯಂತೆ ಹಾಗೆ ನಿಂತು ಬಿಟ್ಟರು. ಕೂಡಲೇ ಈ ಬಂಡಾಸುರನ ಸೇನಾಧಿಪತಿಗಳ ಜೊತೆ ಬಂದಂತ ರಾಕ್ಷಸರು ಶಕ್ತಿ ಸೈನ್ಯದ ಮೇಲೆ ದಾಳಿಯನ್ನು ಶುರು ಮಾಡಿದರು. ಈ ವಿಷಯ ತಿಳಿದುಕೊಂಡ ವಾರಾಹಿ ದೇವಿ ಆಕೆಯ ಅಂಗರಕ್ಷಕಳಾದ ತಿರಸ್ಕರಿ ದೇವಿಯನ್ನು ಕಳಿಸಿದರು. ಆ ದೇವಿ ಸೌಂದರ್ಯ ಎಂಬ ಒಂದು ಅಸ್ತ್ರವನ್ನು ಪ್ರಯೋಗಿಸಿ ಆ ಸೇನಾಧಿಪತಿಗಳನ್ನು ಮೋಹದೊಳಗೆ ಬೀಳುವಂತೆ ಮಾಡಿದಳು. ಇದರಿಂದ ಮತ್ತೆ ಯಥಾಸ್ಥಿತಿಗೆ ಬಂದಂತ ಶಕ್ತಿ ಸೈನ್ಯವು ಆ ರಾಕ್ಷಸರ ಮೇಲೆ ದಾಳಿ ಮಾಡಿ ಅವರನ್ನು ಕೊಲ್ಲಲು ಶುರು ಮಾಡಿದರು. ಇನ್ನು ಆ 7 ಜನ ಸೇನಾಧಿಪತಿಗಳನ್ನು ತಿರಸ್ಕರಿ ದೇವಿ ಸಂಹರಿಸಿದರು. ಇಷ್ಟರಲ್ಲಿ ಸೂರ್ಯ ಮುಳುಗಿದ ಕಾರಣ ಮೊದಲನೇ ದಿನ ಯುದ್ಧ ಮುಗಿಯಿತು. ಇಡೀ ಶಕ್ತಿ ಸೈನ್ಯವು ವಿಶ್ರಾಂತಿ ಪಡೆಯಲು ಹೋದರು. ಆದರೆ ಬಂಡಾಸುರನ ಮನಸ್ಸಿನೊಳಗೆ ಬೇರೆಯದೇ ಆಲೋಚನೆ ಇತ್ತು. ಬಂಡಾಸುರ ವಿಷಂಗನನ್ನು ಕರೆದು, ರಾತ್ರಿಯಾದರೆ ರಾಕ್ಷಸರಿಗೆ ಶಕ್ತಿ ಹೆಚ್ಚಾಗುತ್ತದೆ, ಹಾಗಾಗಿ ನೀವೆಲ್ಲರೂ ಕಪ್ಪು ಬಟ್ಟೆಗಳನ್ನು ಹಾಕಿಕೊಂಡು ಈ ಕತ್ತಲಿನಲ್ಲಿ ಶಕ್ತಿ ಸೈನ್ಯವನ್ನು ಕೊಂದು ಬಿಡಿ ಎಂದು ಹೇಳಿ ಕಳಿಸಿದ. ಆ ರೀತಿ ಮೋಸದಿಂದ ರಾಕ್ಷಸ ಸೈನ್ಯ ದಾಳಿ ಮಾಡುತ್ತಿರುವಾಗ ವಿಷಂಗನ ಬಾಣ ತಗುಲಿ
ಲಲಿತಾದೇವಿಯ ಕೈಯಲ್ಲಿದ್ದಂತ ಧನಸ್ಸು ಮುರಿದು ಕೆಳಗೆ ಬಿದ್ದು ಹೋಯಿತು. ರಾಕ್ಷಸರ ಕುತಂತ್ರವನ್ನು ಅರ್ಥ ಮಾಡಿಕೊಂಡ ಲಲಿತಾದೇವಿ ಜ್ವಾಲಾಮಾಲಿನಿ ಹಾಗೂ ವಹ್ನಿವಾಸಿನಿ ಎಂಬ ಇಬ್ಬರು ದೇವತೆಯರನ್ನು ಕರೆದು ಬೆಳಕನ್ನು ಸೃಷ್ಟಿಸುವಂತೆ ಹೇಳಿದರು. ಅದರಿಂದ ಆ ಇಬ್ಬರು ದೇವತೆಯರು ಯುದ್ಧ ಭೂಮಿಯಲ್ಲಿ 100 ಯೋಜನೆಗಳಷ್ಟು ಭೂಮಿಯನ್ನು ಸುತ್ತುವರೆಯುವಂತೆ ಒಂದು ಅಗ್ನಿ ಕೋಟೆಯನ್ನು ಸೃಷ್ಟಿಸಿದರು. ಏಕಾಏಕಿ ಆ ಯುದ್ಧ ಭೂಮಿಯೆಲ್ಲ ಕೂಡ ಮಠ ಮಧ್ಯಾಹ್ನದಷ್ಟು ಬೆಳಕಿರುವಂತೆ ಕಾಣಿಸುತ್ತಿತ್ತು. ಇನ್ನು ಆಗ ಶಕ್ತಿ ಸೇನೆ ಬಂದಿರುವ ಎಲ್ಲಾ ರಾಕ್ಷಸರ ವಿರುದ್ಧ ಹೋರಾಡಿ ಅವರನ್ನು ಕೊಲ್ಲಲು ಶುರು ಮಾಡಿದರು. ಆ ಯುದ್ಧದಿಂದ ವಿಶುಂಗ ಒಬ್ಬನೇ ತಪ್ಪಿಸಿಕೊಂಡು ಓಡಿಹೋದ. ಈ ರೀತಿ ಮೊದಲನೇ ದಿನ ಯುದ್ಧ ಪೂರ್ತಿಯಾಗಿ ಮುಗಿಯಿತು. ಸೋಲನ್ನು ಜೀರ್ಣಿಸಿಕೊಳ್ಳಲಾಗದೆ ಬಂಡಾಸುರ ಅವನ 30 ಜನ ಪುತ್ರರನ್ನು ಕರೆದು ಹೇಗಾದರೂ ಲಲಿತಾದೇವಿಯನ್ನು ಸೋಲಿಸಿ ಎಂದು ಹೇಳಿ ಕಳಿಸಿದ. ಆಗ ಆ 30 ಜನರನ್ನು ಎದುರಿಸಲು ಬಾಲಾತ್ರಿಪುರ ಸುಂದರಿ ದೇವಿ ಹೊರಟರು. ಆದರೆ ಲಲಿತಾದೇವಿ ಬಾಲಾತ್ರಿಪುರ ಸುಂದರಿಯನ್ನು ಯುದ್ಧಕ್ಕೆ ಕಳಿಸಲು ಒಪ್ಪಲಿಲ್ಲ. ಆದರೆ ಬಾಲಾತ್ರಿಪುರ ಸುಂದರಿ ಹಠ ಹಿಡಿದ ಮೇಲೆ ಅವರನ್ನು ಆಶೀರ್ವದಿಸಿ ಲಲಿತಾದೇವಿ ಆಕೆಯನ್ನು ಯುದ್ಧಕ್ಕೆ ಕಳಿಸಿದರು. ಯುದ್ಧ ಭೂಮಿಗೆ ಬಂದ ತಕ್ಷಣ ಬಾಲಾತ್ರಿಪುರ ಸುಂದರಿ ನಾರಾಯಣಿ ಎಂಬ ಅಸ್ತ್ರವನ್ನು ಉಪಯೋಗಿಸಿ ಬಂಡಾಸುರನ 200 ಅಕ್ಷೌಹಿಣಿಯ ಸೈನ್ಯವನ್ನು ಸಂಹರಿಸಿದಳು. ಅದರ ನಂತರ 30 ವಿಧ ವಿಧವಾದ ಅಸ್ತ್ರಗಳನ್ನು ಪ್ರಯೋಗಿಸಿ ಬಂಡಾಸುರನ 30 ಜನ ಪುತ್ರರನ್ನು ಕೊಂದುಬಿಟ್ಟಳು. ಒಂದೆಡೆ ಬಾಲಾತ್ರಿಪುರ ಸುಂದರಿಯ ಶೌರ್ಯವನ್ನು ನೋಡಿ ಲಲಿತಾದೇವಿ ಸಂತೋಷದಲ್ಲಿದ್ದರೆ, ಇತ್ತ 30 ಜನ ಪುತ್ರರನ್ನು ಕಳೆದುಕೊಂಡ ಬಂಡಾಸುರ ಮಾತ್ರ ದುಃಖದಲ್ಲಿ ಮುಳುಗಿ ಹೋಗಿದ್ದ. ಮಕ್ಕಳನ್ನು ಕಳೆದುಕೊಂಡಿದ್ದಕ್ಕೆ ಸೇಡು ತೀರಿಸಿಕೊಳ್ಳಬೇಕೆಂದು ಬಂಡಾಸುರ ವಿಶುಕ್ರನನ್ನು ಕರೆದು ತಾಂತ್ರಿಕ ಶಕ್ತಿಯನ್ನು ಉಪಯೋಗಿಸು ಎಂದು ಹೇಳಿದ. ವಿಶುಕ್ರ ಕೆಲವು ತಾಂತ್ರಿಕ ಪೂಜೆಗಳನ್ನು ಮಾಡಿ ಶಿಲಾಪೀಠ ಎಂಬ ಒಂದು ಯಂತ್ರವನ್ನು ಸೃಷ್ಟಿಸಿ ಅದರೊಳಗೆ ಪೂರ್ತಿ ತಾಂತ್ರಿಕ ಶಕ್ತಿಯನ್ನು ತುಂಬಿಸಿ ಆ 100 ಯೋಜನೆಗಳಷ್ಟು ದೊಡ್ಡದಾಗಿರುವಂತ ಬೆಂಕಿ ಕೋಟೆಯಲ್ಲಿ ಒಂದು ಮೂಲೆಯಲ್ಲಿ ಎಸೆದು ಬಿಟ್ಟ. ಅದರಿಂದ ಒಮ್ಮೆಲೆ ಇಡೀ ಶಕ್ತಿ ಸೈನ್ಯದ ತುಂಬ ತಾಂತ್ರಿಕ ಶಕ್ತಿ ಹರಡಿಕೊಂಡಿತು. ಯೋಗಿನಿಯರು ಹಾಗೂ ಭೈರವಿಯರು ಅವರಲ್ಲವರೇ ಕಿತ್ತಾಟ ಶುರು ಮಾಡಿದರು. ಆಗ ಲಲಿತಾದೇವಿ ಅವರ ಪತಿಯಾದ ಮದನಕಾಮೇಶ್ವರನನ್ನು ಅಲ್ಲಿಗೆ ಕರೆದು ಅವರೆಡೆ ನೋಡಿ ಒಂದು ಕಿರುನಗೆ ಬೀರಿದಳು. ಆಗ ಲಲಿತಾದೇವಿಯ ಒಳಗಿನಿಂದ ವಿಘ್ನೇಶ್ವರ ಹೊರಬಂದರು. ವಿನಾಯಕ ಆ ಇಡೀ ಅಗ್ನಿಕೋಟೆಯೆಲ್ಲ ಜಾಲಾಡಿ ಆ ಶಿಲಾಪೀಠವನ್ನು ಹುಡುಕಿ ಅದನ್ನು ಅವರ ದಂತಗಳಿಂದ ಕಚ್ಚಿ ಪುಡಿ ಮಾಡಿದರು. ಇದರಿಂದ ತಾಂತ್ರಿಕ ಶಕ್ತಿ ನಾಶವಾಯಿತು. ಮೊದಲಿನ ಸ್ಥಿತಿಗೆ ಬಂದ ದೇವತೆಯರು ಮತ್ತೆ ರಾಕ್ಷಸರ ಮೇಲೆ ದಾಳಿ ಶುರು ಮಾಡಿದರು. ಆ ರೀತಿ 2ನೇ ದಿನ ಕೂಡ ಯುದ್ಧ ಮುಗಿಯಿತು. 3ನೇ ದಿನ ಯುದ್ಧಕ್ಕೆ ವಿಶುಕ್ರ ಹಾಗೂ ವಿಶಂಗ ಇಬ್ಬರನ್ನೂ ಕೂಡ ಯುದ್ಧಕ್ಕೆ ಕಳಿಸಿದ ಬಂಡಾಸುರ. ಇವರೆಲ್ಲರೂ 400 ಅಕ್ಷೌಹಿಣಿಯ ಸೇನೆಯೊಂದಿಗೆ ದೇವಿಯರ ಮೇಲೆ ಯುದ್ಧಕ್ಕೆ ಬಂದರು. ಆದರೆ ಲಲಿತಾದೇವಿಯ ಹತ್ತಿರ ಕೇವಲ 100 ಅಕ್ಷೌಹಿಣಿಯ ಸೈನ್ಯ ಮಾತ್ರವೇ ಇತ್ತು. ಯುದ್ಧ ಭೂಮಿಯೊಳಗೆ ಬಂದ ಕೂಡಲೇ ರಾಕ್ಷಸ ಸೈನ್ಯ ತೃಣಾಸ್ತ್ರವನ್ನು ಪ್ರಯೋಗಿಸಿದರು. ಇದರಿಂದ ಒಮ್ಮೆಲೆ ಎಲ್ಲಾ ದೇವಿಯರಿಗೂ ವಿಪರೀತವಾಗಿ ದಾಹ ಉಂಟಾಯಿತು. ಇಡೀ ಸೈನ್ಯವೆಲ್ಲ ಸುಸ್ತಾಗಿ ಕೆಳಗೆ ಬಿದ್ದು ಹೋಗುತ್ತಿರುವುದನ್ನು ಗಮನಿಸಿದ ವಾರಾಹಿ ದೇವಿ ಸುರ ಸಮುದ್ರನನ್ನು ಕರೆದಳು. ಕೂಡಲೇ ಸುರಸಮುದ್ರ ಆಗಸದಿಂದ ಸುರಮಳೆಯನ್ನು ಸುರಿಸಿದ. ಆ ಸುರಮಳೆಯಿಂದ ದಾಹ ತೀರಿಸಿಕೊಂಡ ದೇವಿಯರಿಗೆ ದುಪ್ಪಟ್ಟು ಶಕ್ತಿ ಬಂತು. ಈ ರೀತಿ ದುಪ್ಪಟ್ಟು ಉತ್ಸಾಹದಿಂದ ಶಕ್ತಿ ಸೇನೆಯು ರಾಕ್ಷಸ ಸೇನೆಯನ್ನು ನಾಶ ಮಾಡಲು ಪ್ರಾರಂಭಿಸಿತು. ಆಗ ಶ್ಯಾಮಲಾದೇವಿ ವಿಶುಕ್ರನೊಂದಿಗೆ ಹೋರಾಡಿ ಬ್ರಹ್ಮ ಶಿರೋನಾಮಕ ಅಸ್ತ್ರವನ್ನು ಪ್ರಯೋಗಿಸಿ ಅವನನ್ನು ಕೊಂದಳು. ಅದರ ನಂತರ ವಾರಾಹಿ ದೇವಿ ಹಾಗೂ ವಿಶುಂಗನ ಮಧ್ಯೆ ಘೋರವಾದ ಯುದ್ಧ ನಡೆಯಿತು. ವಿಶುಂಗ ಗದೆ ಹಿಡಿದುಕೊಂಡು ದೇವಿಯ ಕಡೆ ಓಡಿ ಬರುತ್ತಿರುವಾಗ ವಾರಾಹಿ ದೇವಿ ಒಣಕೆ ಹಿಡಿದುಕೊಂಡು ಅವನೊಂದಿಗೆ ಯುದ್ಧ ಮಾಡಿದಳು. ಈ ಯುದ್ಧ ಮಧ್ಯರಾತ್ರಿಯವರೆಗೂ ಕೂಡ ನಡೆಯಿತು.
ಆದರೆ ಎಲ್ಲರಿಗೂ ಗೊತ್ತಿರುವಂತೆ ವಾರಾಹಿ ದೇವಿಗೆ ಮಧ್ಯರಾತ್ರಿ ಆಗುತ್ತಿದ್ದಂತೆ ಆಕೆಯ ಶಕ್ತಿ ಗರಿಷ್ಠ ಮಟ್ಟಕ್ಕೆ ಬೆಳೆಯುತ್ತದೆ. ಇದರಿಂದ ಮಧ್ಯರಾತ್ರಿ ಆಗುತ್ತಿದ್ದಂತೆ ವಿಷಂಗನನ್ನು ವಾರಾಹಿ ದೇವಿ ಒಮ್ಮೆಲೆ ಕೊಂದುಬಿಟ್ಟಳು. ಈ ರೀತಿ ವಿಶುಕ್ರ ಹಾಗೂ ವಿಷಂಗನ ಸಾವಿನಿಂದ 3ನೇ ದಿನ ಯುದ್ಧ ಕೂಡ ಮುಗಿಯಿತು. 4ನೇ ದಿನ ಮತ್ತೆ ಯುದ್ಧ ಶುರುವಾಯಿತು. ಅದೇ ಕೊನೆ ದಿನ ಎಲ್ಲಾ ಸೇನಾಧಿಪತಿಗಳು, ಸಹೋದರರು, ಸ್ನೇಹಿತರು, ಮಕ್ಕಳನ್ನು ಕಳೆದುಕೊಂಡ ಭಂಡಾಸುರ ಕೋಪದಿಂದ ವಿಜೃಂಭಿಸುತ್ತಾ ಅವನ ಹತ್ತಿರ ಉಳಿದಿರುವಂತಹ 2185 ಅಕ್ಷೌಹಿಣಿಯ ಸೈನ್ಯದೊಂದಿಗೆ ಅಭಿಲಾ ಎಂಬ ರಥವನ್ನು, ಘಾತಕ ಎಂಬ ಖಡ್ಗವನ್ನು ಕೈಯಲ್ಲಿ ಹಿಡಿದುಕೊಂಡು ರಣರಂಗದೊಳಗೆ ಪ್ರವೇಶಿಸಿದ. ಅವನ ರಥವನ್ನು 1000 ಸಿಂಹಗಳು ಎಳೆಯುತ್ತಿದ್ದವು. ಯುದ್ಧ ಭೂಮಿಯಲ್ಲಿ ಕಾಲಿಟ್ಟ ಭಂಡಾಸುರ ಒಮ್ಮೆಲೆ ಜೋರಾಗಿ ಕಿರುಚಿದ. ಸಿಡಿಲಿನಂತ ಆ ಸ್ವರವನ್ನು ಕೇಳಿದ ಲಲಿತಾದೇವಿ ಸ್ವತಃ ಶ್ರೀಚಕ್ರ ರಥವೇರಿ ಯುದ್ಧ ಭೂಮಿಗೆ ಬಂದಳು. ಲಲಿತಾದೇವಿಯ ಹಿಂದೆಯೇ ಮಂತ್ರಿಯಾದ ಶ್ಯಾಮಲಾದೇವಿ ಹಾಗೂ ವಾರಾಹಿ ದೇವಿ ಬರುತ್ತಿದ್ದರು. ಅವರ ಹಿಂದೆ ಕೋಟ್ಯಾಂತರ ಶಕ್ತಿ ಸೇನೆಯು ಹಿಂಬಾಲಿಸುತ್ತಿತ್ತು. ರಾಕ್ಷಸ ಸೈನ್ಯ ಹಾಗೂ ಶಕ್ತಿ ಸೈನ್ಯದ ನಡುವೆ ಭೀಕರವಾದ ಯುದ್ಧ ನಡೆಯಿತು. ಕೂಡಲೇ ಭಂಡಾಸುರ ಲಲಿತಾದೇವಿಯ ಮೇಲೆ ಪಾಷಂಡಾಸ್ತ್ರವನ್ನು ಪ್ರಯೋಗಿಸಿದ. ಅದಕ್ಕೆ ಬದಲಾಗಿ ಲಲಿತಾದೇವಿ ಗಾಯತ್ರಿ ಅಸ್ತ್ರವನ್ನು ಪ್ರಯೋಗಿಸಿದಳು. ಅದರ ನಂತರ ಭಂಡಾಸುರ ಸರ್ವಾಸ್ತ್ರ ಸ್ಮೃತಿ ನಾಶಕ ಅಸ್ತ್ರವನ್ನು ಪ್ರಯೋಗಿಸಿದ. ಆ ಅಸ್ತ್ರ ಪ್ರಭಾವದಿಂದ ಶಕ್ತಿ ಸೈನ್ಯದ ದೇವತೆಗಳು ಅವರ ಅಸ್ತ್ರಗಳನ್ನು ಯಾವ ರೀತಿ ಪ್ರಯೋಗಿಸಬೇಕು ಎಂಬುದನ್ನು ಪೂರ್ತಿಯಾಗಿ ಮರೆತು ಹೋದರು. ಕೂಡಲೇ ದೇವಿ ಧಾರಣಾಸ್ತ್ರವನ್ನು ಪ್ರಯೋಗಿಸಿದಳು. ಅದರಿಂದ ಮತ್ತೆ ಶಕ್ತಿ ಸೈನ್ಯಕ್ಕೆ ಎಲ್ಲವೂ ನೆನಪಿಗೆ ಬಂತು. ಆಗ ಭಂಡಾಸುರ ಮಹಾರೋಗ ಭಯಂಕರ ಅಸ್ತ್ರವನ್ನು ಪ್ರಯೋಗಿಸಿದ. ಅದಕ್ಕೆ ದೇವಿ ನಾಮಾಸ್ತ್ರವನ್ನು ಪ್ರಯೋಗಿಸಿದಳು. ಇನ್ನು ಕಾಯುವ ತಾಳ್ಮೆ ಇಲ್ಲದೆ ಲಲಿತಾದೇವಿ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿ ಇಡೀ ರಾಕ್ಷಸ ಸೈನ್ಯವನ್ನು ಒಮ್ಮೆಲೆ ನಾಶಪಡಿಸಿದಳು. ಅದರ ಹಿಂದೆಯೇ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿ ಸೈನ್ಯದ ನಾಯಕರನ್ನೆಲ್ಲ ಕೊಂದಳು. ಇನ್ನು ಕೇವಲ ಭಂಡಾಸುರ ಒಬ್ಬನೇ ಉಳಿದಿದ್ದ. ಆಗ ಕೊನೆಯದಾಗಿ ಶ್ರೀ ಲಲಿತಾದೇವಿ ಮಹಾಕಾಮೇಶ್ವರ ಅಸ್ತ್ರವನ್ನು ಪ್ರಯೋಗಿಸಿ ಭಂಡಾಸುರನನ್ನು ಕೂಡ ಸಂಹರಿಸಿದಳು. ಈ ರೀತಿ 4 ದಿನಗಳ ಕಾಲ ನಡೆದಂತ ಮಹಾ ಸಂಗ್ರಾಮದಲ್ಲಿ ಶ್ರೀ ಲಲಿತಾ ಪರಮೇಶ್ವರಿ ದೇವಿ ವಿಜಯ ಪತಾಕೆಯನ್ನು ಹಾರಿಸಿದಳು. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಲಲಿತಾದೇವಿಯ ಪೂರ್ತಿ ಕತೆ. ಈ ಕತೆ ಜೀವನದಲ್ಲಿ ಒಂದು ಸಲ ಕೇಳಿದರೂ ನಿಮ್ಮ ಜೀವನ ಪಾವನವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.